ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈಗ ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ದಿನನಿತ್ಯ ರೈಡ್ ಆಗ್ತಿದೆ. ಬಟ್ ರೈಡ್ ಆದ ಸಂದರ್ಭದಲ್ಲಿ ಎಲ್ಲ ಕೂಡ ಕೊಳೆತ ಆಹಾರಗಳು ಸಿಗ್ತಾ ಇರುವಂಥದ್ದು. ನೀವೊಂದು ಜನಸಾಮಾನ್ಯರಾಗಿ ಏನು ಹೇಳ್ತೀರಾ ಸರ್? ಇದರೊಳಗೆ ಇವಾಗ ನಾವು ಇಷ್ಟು ವರ್ಷಗಳಲ್ಲಿ ಈ ಥರ ತಿಂತಾ ಇದ್ವಲ್ಲ ಅಂತ ಹೇಳುವಂಥದ್ದೊಂದು ಭಾಳ ರೀತಿಯಲ್ಲಿ ಆಘಾತ ಅಂತೂ ಖಂಡಿತವಾಗ್ಲೂ ಆಗಿದೆ. ಅದೇ ರೀತಿಯಲ್ಲಿ ಇವಾಗ ಜವಾಬ್ದಾರಿ ಹೊರಿಸ್ಬೇಕು ಅಂತ ಹೇಳಿದ್ರೆ ಯಾರ ಮೇಲೆ ಜವಾಬ್ದಾರಿ ಹೊರಿಸ್ಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ. ಅದನ್ನು ನಾವು ನಾಗರಿಕರು ನಾವೇ ಹೋಗಿ ಕಸ್ಟಮರ್ಸ್ ಆಗಿ ಹೋಗಿ ಅಷ್ಟೊಂದು ನಂಬಿಕೆ ಇಟ್ಕೊಂಡು ಹೋಗಿ ಮಾಡ್ತಾ ಇದ್ದೀವಲ್ಲ, ನಮಗೆ ನಾವೇ ದೂಷಣೆ ಮಾಡ್ಕೋಬೇಕಾ, ಅಥವಾ ಕೊಟ್ಟಿದ್ದನ್ನು ಇಷ್ಟು ವರ್ಷ ತಿನ್ಕೊಂಡು ಬಂದ್ವಲ್ಲ ಅದಕ್ಕೆ ಬಗ್ಗೆ ಬೇಜಾರು ಮಾಡ್ಕೋಬೇಕಾ, ಅಥವಾ ಇವಾಗ ಅಷ್ಟೊಂದು ನಂಬಿಕೆ ಇಟ್ಕೊಂಡು ಕೊಟ್ಟಾದ್ಮೇಲೆ ಇವಾಗ ಎಸ್ಟಾಬ್ಲಿಷ್ಮೆಂಟ್ಸ್ಗಳನ್ನ ರನ್ ಮಾಡ್ತಾ ಇರುವಂಥ ಇಡೀ ವ್ಯವಸ್ಥೆ ಏನಿದೆಯೋ, ಸೊ ಅವ್ರಗಳ ಬಗ್ಗೆ ನಾವು ಇದ್ರ ಬಗ್ಗೆ ಪ್ರಶ್ನೆ ಮಾಡುವಂಥದ್ದು ಅವ್ರನ್ನೇ ದೂಷಣೆ ಮಾಡಬೇಕಾ, ಅಥವಾ ಅವ್ರು ಹೇಳೋ ಪ್ರಕಾರ ನಮಗೆ ಇವಾಗ ಅವರು ಸೋರ್ಸ್ ಮಾಡುವಂಥದ್ದು ಬೇರೆ ಕಡೆಯಿಂದ ಮಾಡ್ತಾರೆ, ಅವ್ರಿಗೆ ಸಾಕಷ್ಟು ರೀತಿಯಲ್ಲಿ ಪ್ರೆಷರ್ ಇದೆ, ಅವ್ರನ್ನ ನಡೆಸುವಂಥದ್ದು ಕಷ್ಟ ಆಗುತ್ತೆ ಅಂತ ಹೇಳುವಂಥದ್ದು ಅವ್ರೇನು ಹೇಳ್ತಾರೋ ಅವ್ರನ್ನ ನಂಬ್ಕೊಂಡು ಅವ್ರದ್ದು ಓಕೆ ಅಂತ ಹೇಳಬೇಕಾ, ಇದ್ರೊಳಗೆ ಸಾಕಷ್ಟು ರೀತಿಯಾದಂಥ ಪ್ರಶ್ನೆಗಳಂತೂ ಇದೆ. ಬಟ್ ಇದು ಆಗ್ತಾ ಇರೋವಂಥದ್ದು ಒಳ್ಳೆಯದೇ. ಇದು ಎಷ್ಟೋ ವರ್ಷಗಳ ಹಿಂದೆ ನಡಿಬೇಕಾಗಿತ್ತು. ಅದು ಯಾವತ್ತೋ ಒಂದಿನ ವರ್ಷಕ್ಕೊಂದ್ಸಲಿ ಮಾಡುವಂಥದ್ದಲ್ಲ, ಇದು ದಿನನಿತ್ಯ ನಡೆಸಬೇಕಾಗಿರುವಂಥ ಒಂದು ಪ್ರಕ್ರಿಯೆನೇ. ಇನ್ಸ್ಪೆಕ್ಷನ್ ಅಂತ ಹೇಳುವಂಥದ್ದು, ಫುಡ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸು ಪ್ರತಿಯೊಂದನ್ನೂ ಮಾಡುವಂಥದ್ದು ಬಹಳ ಅಗತ್ಯ ಇದೆ. ಈಗ ಯಾವುದೇ ಕಾರಣಕ್ಕಾಗಿ ಇವಾಗ ಮತ್ತೆ ಶುರು ಮಾಡಿದ್ದಾರೆ. ಸೊ ಇದನ್ನು ಮುಂದುವರ್ಸ್ಕೊಂಡು ಹೋಯಿತು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಅದು ಒಳ್ಳೆಯದೇ. ಆದರೂ ಸಹ ಇವಾಗ ಜನಗಳಿಗೆ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಕಡೆ ಇವಾಗ ತೊಂದರೆ ಆಗಿದೆ ಅಂತ ಅಂದ ಕೂಡಲೇ ಎಲ್ಲರ ಗಮನ ಅದರ ಮೇಲೆ ಹೋಗುತ್ತೆ. ಸೊ ಇದುವರ ತನಕ ನಾವು ಇಷ್ಟು ವರ್ಷಗಳಲ್ಲಿ ನಾವು ರೋಡ್ ಸೈಡಲ್ಲಿ ತಿನ್ಕೊಂಡು ಹೋಗ್ತಾ ಇದ್ವಿ, ಸೊ ಅದೇ ಚೆನ್ನಾಗಿದೆ ಅಂತ ಹೇಳುವಂಥದ್ದು ಒಂದು ಕಡೆ ನಿಲುವಾದರೆ, ಇನ್ನೊಂದು ಇವಾಗ ಹೋಟೆಲ್ಗಳಲ್ಲಿ ಅಷ್ಟು ನಂಬಿಕೆ ಇಟ್ಕೊಂಡು ಬಂದಿದ್ದೀವಿ, ಎಲ್ಲೋ ಒಂದೆರಡು ಕಡೆ ಆಗಿರ್ಬೋದು, ಪರವಾಗಿಲ್ಲ ಅಂತ ಹೇಳ್ಕೊಂಡು ಇವತ್ತಿಗೂ ಸಹ ಯಾವುದೇ ಹೋಟೆಲಲ್ಲಿ ನೀವು ನೋಡ್ತಾ ಇರೋಂಥ ಜನಗಳು ಕಮ್ಮಿ ಏನಾಗಿಲ್ಲ. ನೀವು ರಿಪೋರ್ಟ್ಗಳನ್ನ ನೋಡ್ತಾ ಇರ್ತಾರೆ, ನಮ್ಮ ಈ ವಿಡಿಯೋನೂ ನೋಡ್ತಾರೆ, ನೋಡಿದಾದ್ಮೇಲೆ ಪಕ್ಕದಲ್ಲಿರುವಂಥ ಹೋಟೆಲ್ಗೆ ಹೋಗಿ ಅಲ್ಲೇ ತಿಂತಾರೆ. ಸೊ ಹಾಗಾಗಿ ಇವಾಗ ನಮಗೆ ಜನಗಳದ್ದು ಪ್ರಾಬ್ಲಮ್ಮ, ಹೋಟೆಲ್ಗಳದ್ದು ಪ್ರಾಬ್ಲಮ್ಮ, ಸರ್ಕಾರದ ಪ್ರಾಬ್ಲಮ್ಮ, ಯಾರ ಪ್ರಾಬ್ಲಮ್ ಅಂತ ಹೇಳಿ ನಿಗದಿಪಡಿಸುವಂಥದ್ದು ಭಾಳ ಕಷ್ಟ. ಬಟ್ ಆದ್ರೂ ಎಚ್ಚೆತ್ಕೊಂಡಿದ್ದೀವಿ. ಒಂದು ರೀತಿಯಲ್ಲಿ ಸಮುದಾಯ ಇದ್ರ ಬಗ್ಗೆ ಸಾಕಷ್ಟು ಖುಷಿ ಪಡ್ಕೋಬೇಕು. ಇವಾಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ, ಈ ಥರ ರೇಡ್ಗಳು ನಡೀತಾ ಇದೆ, ಅವರಿಗೆ ಸೂಕ್ತವಾಗಿರುವಂಥ ಮಾಹಿತಿ ಇದೆ, ಮತ್ತು ಅವರು ವಿನಾಕಾರಣ ಏನು ಮಾಡ್ತಾ ಇಲ್ಲ. ಅದರೊಳಗೆ ಇರುವಂಥ ನಮಗೆ ಕಣ್ಣಿಗೆ ಕಾಣ್ತಾ ಇರುವಂಥದ್ದು ಕೆ ಜಿಗಟ್ಟಲೆ ಸಿಗ್ತಾ ಇರುವಂಥ ಏನು ಅಂಶಗಳಿದೆಯೋ ಅದು ಯಾವುದೇ ರೀತಿಯಲ್ಲೂ ಅದು ಸರಿ ಇಲ್ಲ. ಸೊ ಹಾಗಾಗಿ ಪ್ರಮುಖವಾಗಿ UBCD ಆಗಿರ್ಬೋದು, ಟೆಸ್ಕಾನ್ ಹೋಟೆಲ್ ಆಗಿರ್ಬೋದು, ಸೆಂಟೆನ್ಸ್ ಹೋಟೆಲ್ ಆಗಿರ್ಬೋದು, ಎಲ್ಲ ಕೂಡ ಪ್ರತಿಷ್ಠಿತ. ನಾವು ಒಂದು ಟೇಬಲಲ್ಲಿ ಕಾಫಿಗೆ ಕುಡಿಬೇಕಂದ್ರೂ 500,000 ಮೇಲೇನೆ ಇರುತ್ತೆ. ಇಷ್ಟೆಲ್ಲ ಗ್ರಾಹಕರು ದುಡ್ಡು ಕೊಟ್ಟು ನಾವು ಅಲ್ಲಿ ಕೂತ್ಕೋತೀವಿ, ಅದರಲ್ಲೂ ಕೂಡ ಅವ್ರದ್ದು ಬೋರ್ಡ್ ಇರುತ್ತೆ, ಲಿಮಿಟೆಡ್ ಅವರ್ಸ್, ಇಲ್ಲಿ ಕೂತ್ಕೊಳ್ಳಿ, ಈ ಪ್ಲೇಸ್ಗೆ ನಮಗೆ ಹೋಗೋದಕ್ಕೆ ಅವಕಾಶ ಇರಲ್ಲ. ಇಷ್ಟೆಲ್ಲ ಇವರು ಇದ್ದುಕೊಂಡು ಯಾಕೆ ಇವರು ಬೇಜವಾಬ್ದಾರಿತನ ಪ್ರದರ್ಶನ ಮಾಡ್ತಾ ಇದ್ದಾರೆ? ಇದುವರ ತನಕ ಅವ್ರಿಗೆ ಪ್ರಶ್ನೆ ಮಾಡುವಂಥವ್ರು ಯಾರು ಇರಲಿಲ್ಲ. ಸೊ ಇವಾಗ ಯಾವುದೇ ಗ್ರಾಹಕ ಆದ್ರೂ ಸಹ ಎಂಥ ಪ್ರತಿಷ್ಠಿತ ಹೋಟೆಲ್ಗೆ ಹೋದ್ರೆ ಬೇಕಾದ್ರೆ ಸಣ್ಣದಲ್ಲಿರುವಂಥ ಒಂದು ದರ್ಶನಿನ ಬೇಕಾರೆ ಪ್ರಶ್ನೆ ಮಾಡ್ತಾರೆ ವಿನಃ ದೊಡ್ಡ ಹೋಟೆಲ್ಗೆ, ಸ್ಟಾರ್ ಹೋಟೆಲ್ಗೆ ಹೋಗಿದ ತಕ್ಷಣ ಪ್ರಶ್ನೆ ಮಾಡುವಂಥ ಒಂದು ಎಬಿಲಿಟಿನ ಕಳ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಇವಾಗ ಇದೊಂದು ರೀತಿಯಾದಂಥ ವಾರ್ನಿಂಗ್ ಬೆಲ್ ಇದ್ದಾಗೆ. ಸೊ ಹಾಗಾಗಿ ಇವಾಗ ಅನೇಕ ಜನಗಳಿಗೂ ಸಹ ಈ ಥರದೆಲ್ಲ ಕಿಚನ್ ಹಿಂದೆ ಅವರು ಸೇವಿಸ್ತಾ ಇರುವಂಥ ಆಹಾರದ ಹಿಂದೆ ಯಾವ್ಯಾವ ರೀತಿಯಲ್ಲಿ ನಡೆಯುತ್ತೆ ಅಂತ ಹೇಳುವಂಥದ್ರ ಬಗ್ಗೆ ಇವಾಗ ಸೂಕ್ಷ್ಮವಾಗಿ ಅವ್ರಿಗೂ ಅರಿವಾಗಿದೆ. ಇನ್ನು ಮುಂದಾದ್ರೂ ಸಹ ಅವರು ಹೋಟೆಲ್ನವರು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡ್ಕೊಳ್ತಾರೋ ಅಥವಾ ಯಾವ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸನ್ನು ಮೇಂಟೈನ್ ಮಾಡ್ಕೊಳ್ತಾರೋ ಅದು ಒಂದು ಭಾಗ. ಆದರೆ ಕಸ್ಟಮರ್ಸ್ ಅಂತ ಏನು ಇದ್ದೀವೋ ನಾವು ಪ್ರಶ್ನೆ ಮಾಡುವಂಥ ಒಂದು ಎಬಿಲಿಟಿನ ಕಲ್ತ್ಕೋಬೇಕು, ಅದರೊಳಗೆ ಸೂಕ್ತವಾಗಿ ಅದನ್ನು ವೆರಿಫೈ ಮಾಡುವಂಥ ಒಂದು ಅವಕಾಶನ ಪಡ್ಕೋಬೇಕು. ಯಾವುದೇ ರೀತಿಯಾದಂಥ ಸಬ್ಸ್ಟ್ಯಾಂಡರ್ಡ್ ಏನಾರು ಇತ್ತು ಅಂತ ಹೇಳಿದ್ರೆ ಅದನ್ನು ಮುಕ್ತವಾಗಿ ಪ್ರಶ್ನಿಸುವಂಥ ಒಂದು ಹಕ್ಕನ್ನು ಪಡ್ಕೋಬೇಕು, ಅದನ್ನು ಚಲಾಯಿಸಬೇಕು ಅಂತ ಹೇಳುವಂಥ ಒಂದು ಪ್ರಕ್ರಿಯೆ ಎಲ್ಲರ ಕಲ್ಲು ಮಾಡಿಸ್ಕೊಂಡ್ರೆ ಎಲ್ಲರಿಗೂ ಒಳ್ಳೆಯದೇ. ಯಾರ್ದು ತಲೆದಂಡ ಆಗಬೇಕು ಸರ್? ಸಿಬ್ಬಂದಿಗಳದ್ದ, ಓನರ್ ಇದ್ದ, ಅಥವಾ ಅಲ್ಲಿನ ಮ್ಯಾನೇಜ್ಮೆಂಟ್ ಇದ್ದ? ಅದನ್ನು ಹೇಳುವಂಥದ್ದು ಬಹಳಷ್ಟು ಕಷ್ಟ. ಯಾತಕ್ಕೆ ಅಂತ ಹೇಳಿದ್ರೆ ಇಟ್ಸ್ ಎ ಕಂಪ್ಲೀಟ್ ಸಪ್ಲೈ ಚೈನ್ ಇದ್ದ ಹಾಗೆ. ಸೊ ಹಾಗಾಗಿ ಇವಾಗ ನಿಮಗೆ ಒಂದು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಿದ್ರೂ ಅಥವಾ ಏನೇ ಒಂದು ಪ್ರೊಡಕ್ಷನ್ ಅಂತ ಹೇಳಿ ಮಾಡಬೇಕಿದ್ರೂ ಇದು ಇಬ್ಬರದು ಕೈವಾಡ ಅಂತ ಹೇಳಿ ಇರೋವಂಥದ್ದಲ್ಲ. ಹಲವಾರು ಬಾರಿ ಇವಾಗ ಮ್ಯಾನೇಜ್ಮೆಂಟ್ ಡಿಸಿಷನ್ಸ್ ಆಗಿರ್ತದೆ, ಆಯಿತು ಪರವಾಗಿಲ್ಲ ಅಂತ ಹೇಳುವಂಥದ್ದಾಗಿರ್ಬೋದು. ಒಬ್ಬರಿಗೆ ತೊಂದರೆ ಕೊಡಬೇಕು ಅಂತಲ್ಲ, ಅವ್ರಿಗೂ ಗೊತ್ತಿದೆ ಒಂದು ಬಿಸ್ನೆಸ್ ಮಾಡಬೇಕಿದ್ರೆ ಅವ್ರು ಕೊಡುವಂಥ ಆಹಾರದಿಂದ ಯಾರಿಗಾದ್ರೂ ವ್ಯತ್ಯಾಸಗಳಾದರೆ ಅವರ ಕಸ್ಟಮರ್ಸನ್ನು ಕಳ್ಕೊಳ್ತಾರೆ, ಅವ್ರ ಬಿಸ್ನೆಸ್ಸು ಮುಚ್ಚೋಗುತ್ತೆ ಅಂತ ಅರಿವು ಎಲ್ಲ ಬಿಸ್ನೆಸ್ ಮನ್, ಎಲ್ಲ ಹೋಟೆಲ್ ಮಾಲೀಕರಿಗೂ 100% ಗೊತ್ತಿದ್ದೇ ಇದೆ. ಆದರೂ ಸಹ
ಕಲಬೆರಕೆ ಆಗುವಂಥದ್ದಾಗಲಿ, ಕಳಪೆ ಮಟ್ಟದ ಗುಣಮಟ್ಟದ ಆಹಾರ ಪದಾರ್ಥಗಳನ್ನ ಉಪಯೋಗಿಸೋಂಥದ್ದಾಗಲಿ ಕೆಲವು ಸಲ ಓನರ್ಗಳಿಗೆ ಗೊತ್ತಿಲ್ಲದೆ ಇರ್ಬೋದು. ಕೆಲವು ಸಲ ಇವಾಗ ಹಂತದಲ್ಲಿ ಇವಾಗ ಇರುವಂಥ ಅನೇಕ ಜನಗಳು ಡಿಸಿಷನ್ ತೊಗೊಳ್ಳುವಂಥ ಪ್ರಕ್ರಿಯೆಯೂ ಇರುತ್ತೆ. ಬಟ್ ಎಲ್ಲರೂ ಸಮಾನ ಮನಸ್ಕವಾದಂಥ ಒಂದು ಅರಿವು ಮೂಡಬೇಕು. ಎಲ್ಲರೂ ಕ್ವಾಲಿಟಿ ಕಾನ್ಷಿಯಸ್ನೆಸ್ ಅಂತ ಹೇಳುವಂಥದ್ದು ಒಂದು ಮೂಡಬೇಕಾಗತ್ತೆ. ಇದ್ರ ಬಗ್ಗೆ ಎಲ್ಲಿ ತನಕ ಇದು ಸೊಸೈಟಿಯಲ್ಲಿ ತನಕ ಇವ್ರನ್ನೆಲ್ಲ ಪ್ರೇರೇಪಿಸ್ಕೊಂಡು ಅವ್ರನ್ನೆಲ್ಲ ಒಂದು ಓರಿಯೆಂಟೇಷನ್ ಮಾಡೋದಿಲ್ವೋ ಅಲ್ಲಿ ತನಕ ಇಂಥ ಒಂದು ಅನುಭವ ನಾವೆಲ್ಲರೂ ಮಾಡ್ಕೊಳ್ಳೇಬೇಕಾಗತ್ತೆ. ಈಗ ಕ್ಲೌಡ್ ಕಿಚನ್ ಅಂತ ಹೇಳ್ತಾರೆ, ಬಹಳಷ್ಟು ಕಡೆಗಳಲ್ಲಿ ಇರುವಂಥದ್ದು. ಅದರ ಮೇಲೆ ಕೂಡ ರೈಡ್ ಆಗಬೇಕಂತ ನಿಮ್ಗೆ ಅನಿಸುತ್ತಾ? ಖಂಡಿತವಾಗ್ಲೂ ಅನಿಸುತ್ತೆ. ಎಲ್ಲೆಲ್ಲೆಲ್ಲ ಆಹಾರ ಪದಾರ್ಥಗಳನ್ನ ನಿರ್ವಹಣೆ ಮಾಡ್ತಾರೆ, ತಯಾರಿ ಮಾಡ್ತಾರೆ, ಅಲ್ಲೆಲ್ಲರಿಗೂ ಸಹ ಅದೊಂದು ಸಾಪ್ಸ್ ಅಂತ ಹೇಳಿ ಇರುತ್ತೆ, ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಗಳಂತ ಹೇಳಿರ್ತದೆ. ಕ್ವಾಲಿಟಿ ಸ್ಟ್ಯಾಂಡರ್ಡ್ಸನ್ನು ಮೆಷರ್ ಮಾಡಿ ಕೊಟ್ಟಿರ್ತಾರೆ. ಸರ್ಕಾರನೇ ಸಹ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅನುಮತಿ ನೀಡುವಂಥ ಸಂದರ್ಭದಲ್ಲೂ ಸಹ ಸರ್ಟಿಫಿಕೇಷನ್ನು ನಿರಂತರವಾಗಿ ಕೊಟ್ಟಿರ್ತಾರೆ, ಏನೇನೆಲ್ಲ ಮಾಡ್ಕೋಬೇಕಾಗತ್ತೆ ಅಂತ ಹೇಳುವಂಥದ್ದನ್ನು. ಸೊ ಇದರೊಳಗೆ ನಮ್ಮಲ್ಲಿ ಇರುವಂಥ ಕೊರತೆ ಯಾವುದೇ ರೀತಿಯಾದಂಥ ಪಾಲಿಸಿ ಆಗಲಿ, ಯಾವುದೇ ರೀತಿಯಾದಂಥ ಒಂದು ಚೌಕಟ್ಟಲ್ಲ. ಅದನ್ನು ನಿಭಾಯಿಸುವಂಥದ್ದು ಅಂತ ಹೇಳಿದ್ರೆ ಮೇಂಟೈನಿಂಗ್ ದ ಸ್ಟ್ಯಾಂಡರ್ಡ್ಸ್ ಅಂತ ಹೇಳುವಂಥದ್ದು, ಕಂಪ್ಲೈಯಿಂಗ್ ಟು ದ ಸ್ಟ್ಯಾಂಡರ್ಡ್ಸ್ ಇರುವಂಥದ್ದು ಅದು ನಮಗಿರುವಂಥ ಒಂದು ಸಮಸ್ಯೆ. ಸೊ ಕ್ವಾಲಿಟಿ ನಿಮ್ಮ ಇರುವಂಥ ಒಂದು ಕ್ಲೌಡ್ ಕಿಚನ್ ಆಗಿರ್ಬೋದು, ಎಲ್ಲೇ ಒಂದು ಸಣ್ಣದೊಂದು ಬೇಕರಿ ಇದ್ರೂ ಸಹ ಎಲ್ಲೆಲ್ಲಿ ಆಹಾರ ತಯಾರಿಕೆ ಅಂತ ಹೇಳಿ ಆಗುತ್ತೋ ಅಲ್ಲೆಲ್ಲ ಸೂಕ್ಷ್ಮವಾಗಿ ಗಮನ ಇಟ್ಕೊಂಡು ಕ್ವಾಲಿಟಿ ಚೆಕ್ಕನ್ನು ಮಾಡುವಂಥದ್ದು ಅದೊಂದು ಆಟೋಮ್ಯಾಟಿಕ್ ನ್ಯಾಚುರಲ್ ಪ್ರೋಸೆಸ್ ಥರ ಆಗೋಗ್ಬಿಡ್ತು ಅಂತ ಹೇಳಿದ್ರೆ ಓವರಾಲ್ ಎಲ್ಲ ಕಡೆಯೂ ಗುಣಮಟ್ಟವನ್ನು ಕಾಯ್ದುಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯತೆ ಇದೆ.